17ನೇ ರಾಜ್ಯ ಬಜೆಟನ್ನು ಮಂಡಿಸಿರುವಂತಹ ರಾಜ್ಯ ಸರ್ಕಾರದ ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಕೋಲಾರ ಜಿಲ್ಲೆಗೆ ಸರ್ಕಾರಿ ಮೆಡಿಕಲ್ ಕಾಲೇಜು ಮತ್ತು ನರಸಾಪುರ ಪೊಲೀಸ್ ಠಾಣೆಯನ್ನು ಮಂಜೂರು ಮಾಡುವ ಮೂಲಕ ಕೇಳಿದ್ದು ಬೆಟ್ಟದಷ್ಟು ಕೊಟ್ಟಿದ್ದು ಸಾಸಿವೆಯಷ್ಟು ಎಂಬಂತಾಗಿದೆ ಕೋಲಾರ ಜಿಲ್ಲೆಯ ಒಂದು ಪರಿಸ್ಥಿತಿ. ಯಾಕಂದರೆ ನಾವು ಬಹು ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಬೆಂಗಳೂರಿಗೆ ಕೂಗಳತೆ ದೂರದಲ್ಲಿರುವಂತಹ ಕೋಲಾರ ಜಿಲ್ಲೆಗೆ ಈ ಬಾರಿ ಆದರೂ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು KCVL 3ನೇ ಹಂತದ ಶುದ್ಧೀಕರಣ ಮಾಡ್ತಾರೆ. ಮಾವು ಸಂಸ್ಕರಣಾ ಘಟಕ, ಕೃಷಿ ಆಧಾರದ ಕೈಗಾರಿಕೆಗಳಿಗೆ ಹೆಚ್ಚಿನ ಅನುದಾನವನ್ನು ನೀಡುವ ಜೊತೆಗೆ ಎತ್ತಿನ ಹೊಳೆ ಯೋಜನೆಯನ್ನು ಶೀಘ್ರದಲ್ಲಿ ಕೋಲಾರ ಜಿಲ್ಲೆಗೆ ಹರಿಸ್ತಾರೆ. ಮತ್ತು ಅತಿ ಹೆಚ್ಚಾಗಿ ಲಕ್ಷಾಂತರ ರೈತ ಕುಟುಂಬಗಳ ಜೀವನಾಡಿಯಾಗಿರುವಂತಹ ಕೋಲಾರ APMC ಏಷ್ಯಾದಲ್ಲಿ 2ನೇ ಮಾರುಕಟ್ಟೆ ಎಂದು ಹೆಗ್ಗಳಿಕೆ ಪಡೆದಿರುವ ಮಾರುಕಟ್ಟೆಗೆ 100 ಎಕರೆ ಸರ್ಕಾರಿ ಜಮೀನನ್ನು ಮಂಜೂರು ಮಾಡಿ ಆ ಮಾರುಕಟ್ಟೆ ಅಭಿವೃದ್ಧಿಪಡಿಸಲು 1000 ಕೋಟಿ ಅನುದಾನ ನೀಡ್ತಾರೆ ಅಂತೇಳಿ ಬಹು ನಿರೀಕ್ಷೆಯಲ್ಲಿದ್ದು ಆ ನಿರೀಕ್ಷೆ ಇವತ್ತು ಹುಸಿಯಾಗಿದೆ. ಒಟ್ಟಾರೆಯಾಗಿ ರೈತ ಪರ ಅಂದರೆ ಶೇಕಡ 30ರಷ್ಟು ರೈತ ಪರ ಬಜೆಟನ್ನು ಮಂಡಿಸಿದ್ದಾರೆ. ಇನ್ನು 70ರಷ್ಟು ಬಹುರಾಷ್ಟ್ರೀಯ ಕಂಪನಿಗಳ ಪರ ಮಂಡನೆ ಮಾಡಿದ್ದಾರೆ. ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಗೆ ಈ ಬಜೆಟ್ನಲ್ಲಿ ಕೂಡ ನಾವು ಅನ್ಯಾಯ ಆಗಿದೆ, ರೈತರಿಗೂ ಅನ್ಯಾಯ ಆಗಿದೆ. ನಾವು ನಿರೀಕ್ಷೆ ಮಾಡಿದಷ್ಟಂತಹ ಯಾವುದೇ ರೀತಿಯ ಬಜೆಟ್ನಲ್ಲಿ ನಮಗೆ ಅನುದಾನ ಸಿಕ್ಕಿಲ್ಲ. ಯಾಕಂದರೆ KCVL ಇವತ್ತು ಕಲುಷಿತವಾಗಿಬಿಟ್ಟಿದೆ. ಮತ್ತು ಆ ಒಂದು 3ನೇ ಹಂತದ ಶುದ್ಧೀಕರಣ ಮಾಡಬೇಕಾಗಿತ್ತು. ಮಾರುಕಟ್ಟೆ ಜಾಗದ ಸಮಸ್ಯೆ ಇತ್ತು. ಅದರ ಜೊತೆಗೆ ಇವತ್ತು ನಿಷೇಧವಾಗಿರುವ ಭೂಕಬಳಿಕೆ ನ್ಯಾಯಾಲಯವನ್ನು ಮರುಸ್ಥಾಪನೆ ಮಾಡಿ ಸರ್ಕಾರಿ ಆಸ್ತಿಗಳನ್ನು ಉಳಿಸ್ತಾರೆ ಎಂಬ ನಂಬಿಕೆ ಇತ್ತು. ಅದನ್ನು ಸಹ ಮಾಡಿರಲಿಲ್ಲ. ಒಟ್ಟಾರೆಯಾಗಿ ಶೇಕಡ 30ರಷ್ಟು ರೈತರಿಗೆ ಕೃಷಿ ಬಜೆಟನ್ನು ಮಂಡನೆ ಮಾಡಿ ಶೇಕಡ 70ರಷ್ಟು ಬಹುರಾಷ್ಟ್ರೀಯ ಕಂಪನಿಗಳ ಪರ ಈ ಒಂದು ಬಜೆಟನ್ನು ಮಂಡನೆ ಮಾಡಿ ಕೋಲಾರ ಜಿಲ್ಲೆಗೆ ಇದರಲ್ಲೂ ಸಹ ಅನ್ಯಾಯವಾಗಿದೆ. ಅದರ ಜೊತೆಗೆ ಇವತ್ತು ರೈತರನ್ನು ರಕ್ತ ಇರುವಂತಹ ಈ ನಕಲಿ ಬಿತ್ತನೆ ಬೀಜ, ಕೀಟನಾಶಕಗಳ ನಿಯಂತ್ರಣ ಹಾಗೂ ಅನಧಿಕೃತ ನರ್ಸರಿಗಳ ನಿಯಂತ್ರಣಕ್ಕೆ ಕಾನೂನು ರಚನೆ ಮಾಡ್ತಾರೆ ಅಂದರು. ಅದು ಸಹ ಬಜೆಟ್ನಲ್ಲಿ ಹುಸಿಯಾಗಿದೆ. ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಗೆ ಕೇಳಿದ ಬೆಟ್ಟದಷ್ಟು ಕೊಟ್ಟಿದ್ದು ಸಾಸಿವೆ ಎಷ್ಟಂತಾಗಿದೆ ಕೋಲಾರ ಜಿಲ್ಲೆಯ ಪರಿಸ್ಥಿತಿ.